ಪ್ರಸಾದೆ ಪರಮಿದ ಪಥ್ಯವಿಚ ರುಚೀಣ ವೈಚಿತ್ರ ನಾನಾ ಪದಾರ್ಥ ಮೃಣಾಮೇತು ಗಮ್ಯಸ್ಥಮಚ ಕೈ ಸಾಮರಣವಿವ ಸಾಂಬದೇ ನಮ ಪಾರ್ವತೀಪದೇ ಸತಿ ಯಾರಿಗೆ ಬರ್ತಿದ್ದೀನಿ ಬೇಡ ಅದಕ್ಕೆ ಬಹಳ ಸಂತೋಷವಾದ ಇವತ್ತು ಸಮಾಜಕ್ಕೆ ಆಗಮಿಸಿದ ಅಮ್ಮವರಾಗಿರ್ತಕ್ಕಂಥ ಶ್ರೇಷ್ಠ ವಿಚಾರಕರಿದ್ದಂಥ ನಮ್ಮ ನರೇಂದ್ರ ಮಧ್ಯಾಹ್ನವಾದ ಪಟ್ಟಾಧ್ಯಕ್ಷರು ಸಣ್ಣದು ಬಹಳ ಮಂದಿ ಎಮ್ಮೆಲ್ಲೆ ಮಂತ್ರಿಗಳಿದ್ದಾರೆ ಇಂಥ ಚೂದ ಕಷ್ಟ ಇಷ್ಟೊತ್ತು ಯಾವ ಎಮ್ಮೆಲ್ಲೆ ಕೈಲ ಕೂತು ನೋಡಿದ್ರೆ ಸ್ವಲ್ಪ ಗೆದ್ದ ಯಾವ ಎಮ್ಮೆಲ್ಲೆ ಕೂತು ನೋಡಿದ್ರೆ ಧಾರ್ಮಿಕ ಮನೋಭಾವ ಐತಿ ಇಷ್ಟೊತ್ತು ಯಾರು ಕೂಡದೇ ಇಲ್ಲ ಎಮ್ಮೆಲ್ಲೆ ಮುಂದೆ ಕುಂದೆ ಸುತ್ತ ಯಾರು ಕುಂದೇ ಇಲ್ಲ ಯಾಕೆ ಇವ್ರಿಗೆ ಧಾರ್ಮಿಕ ಮನೋಭಾವ ಐತಿ ದೇಶ ಪಾಟೀಲ್ಗೆ ಅದಕ್ಕೆ ಇಷ್ಟೊತ್ತು ಕೂತಾರ ಇಷ್ಟು ಕೊಡೋರು ಬೇರೆ ಎಮ್ಮೆಲ್ಲೆ ಎಷ್ಟೊತ್ತು ಯಾರು ಕೊಡ್ತಾರ ಯಾರು ಕೊಡುವುದಿಲ್ಲ ಅದಕ್ಕೆ ಬಹಳ ಸಂತೋಷವನ್ನ ಟೈಮ್ ಭಾಳ ಆಗಿದೆ ಸಮಯ ಭಾಳ ಇದೆ ಹೇಳೋದು ಸಮಯ ಇದೆ ಅದಕ್ಕೆ ಇದುವರೆಗೆ ಮಧ್ಯಾಹ್ನವಾಗಿ ಪಟ್ಟದ್ದು ಬಹಳ ವಿಶೇಷ ಬಹಳ ಚೆನ್ನಾಗಿದೆ ವೀರಶೈವನ ಬಗ್ಗೆ ಆಳುವ ಅಧ್ಯಯನ ಇದೆ ಅವರಿಗೆ ನಾವು ಅದನ್ನ ಮಾಡಿದ್ವಿ ಅವರು ಅದನ್ನ ಮಾಡಿದಾರ ಆಳುವ ಅಧ್ಯಯನ ಇಟ್ಟಿದ್ವಿ ಚಪ್ಪಾಳಿ ಭಾಳ ಬರೆದಿದ್ವಿ ನೆನಪು ಬರೆದ್ವಿ ಚಪ್ಪಾಳಿ ಬರೆದ ಜನ ಹ್ಯಾಂಗ ಒಳ್ಳೆ ಕೆಲಸ ಮಾಡ್ಬೇಕು ಇದ್ದಂಗ ನಮ್ಮ ರಾಮ ಪುರಾಣವೆಲ್ಲ ಕೇಳಿ ನಾ ಮೊನ್ನೆ ಹೇಳಿ ನಿಮ್ಗೆಲ್ಲ ಇವತ್ತು ಬಂದೀಗ ಕಟ್ಟಿ ದಾನ ಕೊಡೋದಕ್ಕಿಂತ ಲಿಂಗ ಪೂಜೆ ಮಾಡಿ ಅಷ್ಟು ಶಕ್ತಿ ಪಡ್ಕೊಂಡಾಕಿ ನೀವೆಷ್ಟು ಬಂದೀಗ ಕಟ್ಟಿ ಕೈ ಎತ್ತಿ 5-6 ಮಂದಿ 8 ಮಂದಿ ಎತ್ತಿದ್ರು ಇವತ್ತೆಷ್ಟು ಬಂದಿದ್ರಿ 1 2 3 4 5 10 ಎದಕ್ಕೆ ಪುರಾಣ ಶಾಸ್ತ್ರ ಹೇಳಿ ಹೇಳ್ತಿದ್ರು ಲಿಂಗ ಕಟ್ಟೋದು ಹೇಳಿ ಬ್ಯಾಂಕ್ ಬಸ್ ಬಚ್ಚಿದ್ರೆ ಬ್ಯಾಂಕ್ ಅದಕ್ಕೆ ಬಹಳ ಮುಖ್ಯ ನಮ್ಮ ನಿರ್ಮಾಣ ಸಂಪರ್ಕ ಲಿಂಗ ಆ ಲಿಂಗ ಬಿಡ್ತೀವಿ ಹೆಂಗ ಬಂದ್ವಿ ಪುರಾಣ ಕೇಳಿ ಹೆಂಗ ಹಾಕಿದ್ರೆ ಅಂದ್ರೆ ಏನು ನಮ್ಗೆ ಪದ ಬರೋದಿಲ್ಲ ಇದು ನಮ್ಮ ತತ್ವ ಭಾಳ ಸಿದ್ಧಾಂತ ಭಾಳ ಪ್ರಾಚೀನವಂತ ಸಿದ್ಧಾಂತ ಅತೀತವಾಗಿ ಏನು ಜಗತ್ತಿನ ತಂದೆ ಐತಿ ಧರ್ಮ ಹಾಗಾಗಿ ಯಾರು ಲಿಂಗ ಕಟ್ಟಿದ್ರು ಎಷ್ಟು ಪ್ರಾಚೀನ ಹೇಳ್ತ ಸ್ಕಂದ ಪುರಾಣದಲ್ಲಿ ಅರ್ಥ ನಾರೀಶ್ವರಸ್ಥೈವ ಶಂಕರ ಚಂದ್ರಶೇಖರ ಗಣಾಧ್ಯಕ್ಷ ಪಶುಪತಿ ಸರ್ವೇ ಲಿಂಗಧಾರಕ ತದ ಅಗಸ್ತ್ಯಾದಿ ದುರ್ವಾಸು ಮುನಯೋ ನಂದಿಕೇಶ್ವರ ಮಹಾಕಾಲೋ ದದೀಚಿಚ್ಚ ಗಣಾನು ಪಾಣಿಸ್ತದ ಸ್ಕಂದೋ ಭಿರ್ಮಿತ್ ವೀರಭದ್ರಚಕ್ರವರ್ತಾದಯ ದೇವಾಸುರ ಮನುಷ್ಯಾಸ್ಯ ಸರ್ವೇ ಲಿಂಗಧಾರಕ ಯಾರು ಉಳಿದ ಬರೀ ಲಿಂಗ ಧರ್ಮನಿತ್ತು ಅದಕ್ಕೆಲ್ಲ ಬಿಚ್ಚಿಡ ಬಹುದ ಸೈಟ್ ಭಾಳ ಆಗಿದೆ ಶಾಸ್ತ್ರಿ ಭಾಳ ಚೆನ್ನಾಗಿ ಹೇಳ್ಯಾರ ಬಸ್ಮಂತ ಹೇಳಿಲ್ಲ ಲಿಂಗ ಕಟ್ಟ ಹೇಳಿಲ್ಲ ವಿಭೂತಿ ಹಚ್ಕೊಂತ ಹೇಳಿಲ್ಲ ಅದಕ್ಕೆ ಪಟ್ಟಿದ್ರು ಭಾಳ ಚೆನ್ನಾಗಿ ಹೇಳಿದ್ರು ಅದಕ್ಕೆ ಮನುಷ್ಯನ ಮೇಲೆ ನಾವು ನಿಜವಾದ ಧರ್ಮ ಪ್ರತಿಪಾದನೆ ಮಾಡಬೇಕು ಇಂಥ ಹೋದ್ರೆ ನಮ್ಮ ಮನುಷ್ಯರ ನಮ್ಮ ಹಲವು ಡಾಕ್ಟರ್ ಮಾಸ್ಟರ್ ಭಾಳ ಚಂದ ಹೇಳಿ ಸಂಸ್ಕಾರ ಬಗ್ಗೆ ಉತ್ತಮ ಸಂಸ್ಕಾರ ಬೇಕು ಈಗ ಗೂಪೆ ಅಂತ ಒಂದು ಹೆಸರು ನಾವು ಗೂಪೆ ಅಂತೇಳಿ ಆ ಗೂಪೆ ಮನನಾಡಿ ಪ್ರಸಿದ್ಧ ಪ್ರವರ್ತಕರಿದ್ರು ಬಸ್ ಕೂಡ ಹೇಳ್ತಿದ್ರು ಅಲ್ಲ 2 ಗುಟ್ ಒಂದು ದಿವಸ ಮುಂದೆ ಹಾಕ್ಬಿಡ್ತಿದ್ರು ಅದು ಪುರಾಣಿಗೆ ಬಂದ್ ಕೂಡ 2 ಗುಟ್ ಮ್ಯಾಲ ಬಂದು ಕೂಡ್ತಿದ್ರು ಪುರಾಣ ಪೂರ್ಣ ಪದ ಹಾರುತ್ತಿದ್ರು 3 ತಿಂಗಳ ಆ ಬಸವ ಪುರಾಣಿಗೆ ಕೂದ್ವಿ ಮತ್ತೆ ಅಮ್ಮಗುಂಡ ಅವರಿಸರು 3 ತಿಂಗಳ ಪುರಾಣ ಮಾತ್ರ ಬರ್ತಿದ್ರು ಬಿಟ್ಟರು ಮತ್ತೆ ಪುರಾಣ ಹೋಗ್ತಿದ್ರು 3 ದಿನ ಅಪ್ಪನ ಪುರಾಣಿಗೆ ನಾನು ಹ್ಯಾಂಗ ಉತ್ಸವ ಐತಿ ಹಂಗೆ ಉತ್ಸವ ಎಲ್ಲ ಊಟ ಬಂದ ಮಾಡಿ ಪುರಾಣಿಗೆ ಕುಂದ್ರೆ ಅವು 2 ಗುಟ್ಟು ಇವತ್ತು ಪುರಾಣಿಗೆ ತಗೊಂಡು ಬಸವ ಪುರಾಣನ ಪುರಾಣಿಗೆ ನೋಡಿ ಅಲ್ಲೇ ಪ್ರಾಣ ಬಿಟ್ಬಿಟ್ಟು 2 ಗುಟ್ಟುಗಳು ಅಂದ್ರೆ 3 ತಿಂಗಳ ಅಪ್ಪ ಬಸವ ಪುರಾಣಕ್ಕೆ ಜೀವನ ಮುಕ್ತಿ ಹೊಂದಿದ್ದು ಮತ್ತೆ ನಿಜವಾಗ ಜೀವನದಿಂದ ಕಟ್ಟಿದ್ರೆ ನಿಮ್ಗೆ ಜೀವನ ಮುಕ್ತಿ ಇನ್ನ ಮುಕ್ತಿ ಇದ್ದೈತಿ ಅದಕ್ಕೆ ಅದು ದೃಷ್ಟಿಯಿಂದ ಆ ಸಮಯ ಬಾಯಿದೆ ನಾವು ಭಾಳ ಹೇಳ್ಬೇಕಾಯ್ತು ಭಾಳ ವಿಚಾರ ಮಾಡಿ ಭಾಳ ವಿಷಯ ನಮ್ಮ ಗುಡ್ಡಪ್ಪ ದಾನ ಶಾಸ್ತ್ರಿ ಎದರ್ ನೇರ ಮತ್ತೆ ಕೈ ಹೇಳುವುದಲ್ಲ ಸಿದ್ಧಾರ್ಥ ಅವರು ಕೆಲಸ ಮಾಡಿದ್ರಿ ಬಹಳ ಸಂತೋಷ ನಾಳೆ ದಿವಸ ಉತ್ಸವ ಯಾಕಂದ್ರೆ ನಾಳೆ ಮಂಗಲ ಕಾರ್ಯಕ್ರಮ ನಮ್ಮ ಜೀವನಕ್ಕೆ ಎಲ್ಲರಿಗೂ ಮಂಗಲ ಆಗ್ಬೇಕು ಅಮಂಗಲ ಆಗ್ಬಾರ್ದು ಅದಕ್ಕೆ ನಾನು ಮಂಗಲ ಕಾರ್ಯಕ್ರಮ ಐತಿ ಎಲ್ಲ ಸಕ್ರಿ ಭಾಗವಹಿಸ್ರಿ ಎಲ್ಲ ಮಾಡ್ರಿ ಅದಕ್ಕೆ ಅಂತ ರುಚಿಯಿಂದ ಗುಡ್ಡಾಪುರ ತನ್ನ ತಾಯಿ ಬಸವಾದಿ ಪ್ರಮುಖರು ಯಾಕಂದ್ರೆ ಆ ಜಾತಿ ಇದೆ 25 ಜಾತಿ ಮಾಡಬಾರ್ದಲ್ಲ ಅವ್ರು ತೋರಿಸ್ಬೇಕಲ್ಲ ಜಾತಿಗಳನ್ನ ಅದಕ್ಕೆ ಬಸವಣ್ಣ ಏನ್ ಹೇಳಿದ ಇವ ನಮ್ಮವ ಅಂದ ಅಂಗದ ಸಂಗಮನಾಥ ನಮ್ಮ ಬಸವಣ್ಣ ಇನ್ನೇನು ಹೇಳ್ಬೇಕಲ್ಲ ಬರ್ತೀರಿ ದಿನ ಒಬ್ಬರಿಗೆ ನೋಡುವ ಇವ ನಿಮ್ಗೆ ಹೇಳ್ತೀನಿ ಅಲ್ಲ ನಿಮ್ ಕೊಳ ನಿಂತಿತ್ತು ನಿಮ್ಮ ಗಾಂಡ್ರು ಮಕ್ಕಳು ಈಗ ಕಾಟ್ರ ನಿಮ್ ಕೊಳ ನಿಂತಿದ್ರೆ ಗಾಂಡ ಕುಡ್ಕ ತಿರ್ಕ ದಮ್ ಹಾಕಿ ಬಿಡ್ತಾರೆ ಬಂದು ಹೆಂಗ್ ಮಾಡ್ತೀರಿ ಕೊಳ ನಿಂತಿದ್ರು ಬರಂಗಿಲ್ಲ ಮನೆ ಆಕ್ಸಿಡೆಂಟ್ ಆಗ್ತಿದೆ ಶಿವಮೊಗ್ಗದಲ್ಲಿ ಹುಟ್ಟಿದ್ರು 9 ಮಂದಿ ಒಂದೇ ಮನೆಯವರು ಎಲ್ಲ ಓದಿದ್ವಿ ಎಲ್ಲ ಒಂದೇ ಮನೆಯವ್ರು ಹೋಗಿ ತಿನ್ನೋ ಕಾರ್ಯಕ್ರಮ ಹೋಗಿ ಮೈಸೂರು ಹತ್ರ ಆಕ್ಸಿಡೆಂಟ್ 9 ಮಂದಿ ದಿನ ಇದ್ರೆ ಒಬ್ಬನ ಫಲ ನಿಂಗಿತ್ತು ಅಷ್ಟು ಮಂದಿ ಒಬ್ಬನ ಫಲ ನಿಂಗಿತ್ತು 9 ಮಂದಿ 8 ವರ್ಷ ನೀರು ಫಲ ಇತ್ತು ಅವ್ರನ್ನ ನೋಡ್ಕೊಂಡ
ಅದಕ್ಕೆ ಏನಂತೀರಿ ನೀವು ಏನಂತೀರಿ ಏನಂತೀರಿ ನಿಗ ಕಟ್ಟಿ ಉತ್ತರ ಬಂದಿದ್ದೀರಿ ಎಂದ ಆಯ್ತು ಕಾಯಿ ಹೆಚ್ಚು ಕಾಯಿ ಬಾಯಿಗೆ ಒಳ್ಳೇದಾಗಲಿ ಊಟ ಪ್ರಧಾನ ಒಳ್ಳೇದು ಮಾಡಿ ಸಂಸ್ಕೃತಿ ಕಾಪಾಡಿ ಮತ್ತು ಶುಭದ ಹಾರೈಸಿ ನನ್ನ ಮಾತು